ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟ ಆರೋಪದ ತನಿಖೆಗೆ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಈಗಾಗಲೇ ಎಸ್ಐಟಿ ಟೀಮ್ ತನಿಖೆ ಹೇಗಿರಬೇಕು ಅಂತ ರೂಪುರೇಷೆಗಳನ್ನು ರೆಡಿ ಮಾಡ್ತಾ ಇದೆ. ಆದರೆ ಎಸ್ಐಟಿ ರಚನೆ ಮಾಡಿದ್ದೇ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ತರಲು ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಬಿಜೆಪಿ ಆರೋಪಕ್ಕೆ ಮಂತ್ರಿಗಳು ಸೂಕ್ಷ್ಮವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದು ಧರ್ಮ ರಾಜಕೀಯವೂ ಕೂಡ ಜೋರಾಗಿ ಸಾಗಿದೆ. ನನ್ನ ಮಗಳು ಕಾಣೆಯಾಗಿತ್ತು 2003 ಒಂದು SIT ಮಾಡಿ ಗೈಡ್ ಮಾಡಲಿಕ್ಕೆ ಮತ್ತು ಅದನ್ನು ಸೂಪರ್ವಿಷನ್ ಮಾಡಲಿಕ್ಕೆ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜನ್ನು ನೇಮಿಸಬೇಕಾಗುತ್ತೆ. ಅದಕ್ಕೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಬೇಕು ಅಂತ ಮನವಿಯಲ್ಲಿ ಕೇಳ್ಕೊಂಡಿದ್ದಾರೆ. ಧರ್ಮಸ್ಥಳದ ಸುತ್ತಮುತ್ತಲೂ ಶವಗಳನ್ನು ಸಾಮೂಹಿಕ ಸಮಾಧಿ ಮಾಡಲಾಗಿದೆ ಎನ್ನಲಾದ ರಹಸ್ಯ ಭೇದಿಸಲು ಕಡೆಗೂ ಸರ್ಕಾರ ಮುಂದಾಗಿದೆ. ಹಿರಿಯ IPS ಅಧಿಕಾರಿ ಪ್ರಣವ್ ಮೊಹಾಂತಿ ನೇತೃತ್ವದ ಟೀಮ್ ರಚನೆಯಾಗಿದೆ. DIG MN ಅನುಚೇತ್, IPS ಅಧಿಕಾರಿಗಳಾದ ಸೌಮ್ಯಲತಾ ಹಾಗೂ ಜಿತೇಂದ್ರ ಕುಮಾರ್ SIT ಟೀಮ್ನ ಸದಸ್ಯರಾಗಿದ್ದಾರೆ. ಟೀಮ್ ರಚನೆಯಾಗುತ್ತಲೇ ಗೃಹ ಸಚಿವ ಪರಮೇಶ್ವರನ್ನ ಭೇಟಿ ಮಾಡಿದ್ರು SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ. ಪ್ರಕರಣದ ತನಿಖೆ ವಿಚಾರವಾಗಿ ಸುಮಾರು 20 ನಿಮಿಷಗಳ ಕಾಲ ಪ್ರಣವ್ ಪರಮೇಶ್ವರ್ ಮಧ್ಯೆ ಚರ್ಚೆ ನಡೆಯಿತು. ಅದಾದ ಬೆನ್ನಲ್ಲೇ CM ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ರು ಡಾಕ್ಟರ್ G ಪರಮೇಶ್ವರ್. ಆಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, CM ಕಾನೂನು ಸಲಹೆಗಾರ AS ಪೊನ್ನಣ್ಣ, DG ಡಾಕ್ಟರ್ MA ಸಲೀಂ ಹಾಜರಿದ್ದರು. ಜನ ಆ ಭಾಗದಲ್ಲಿ ಇರ್ತಕ್ಕಂಥವರು, ಪ್ರಗತಿಪರ ಚಿಂತಕರು, ಆ ಭಾಗದಲ್ಲಿ ಜನಸಮುದಾಯ ಮತ್ತು ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟವರು ಕೂಡ ಹೇಳಿದ್ದಾರೆ ಇಲ್ಲೆಲ್ಲ ಈ ರೀತಿ ಆಗಿದೆ ಅಂತ. ಅದನ್ನ ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ. ಸುಮ್ಮನೆ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದು ಕಾನೂನು ದೃಷ್ಟಿಯಲ್ಲೂ ಕೂಡ ಸರಿ ಕಾಣಿಸೋದಿಲ್ಲ. ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ. ಧರ್ಮಸ್ಥಳ ಕೇಸ್ನ ತನಿಖೆಗಾಗಿ ಇನ್ನೆರಡು ದಿನಗಳಲ್ಲಿ ಪೂರ್ಣ ಪ್ರಮಾಣದ SIT ರಚನೆಯಾಗಲಿದೆ. ಕೇಸ್ನ ತನಿಖಾಧಿಕಾರಿಯಾಗಿ DYSP ಮಟ್ಟದ ಅಧಿಕಾರಿ ನಿಯೋಜನೆ ಮಾಡಲಾಗುತ್ತೆ. DYSPಗೆ ಸಹಾಯಕರಾಗಿ ಇನ್ಸ್ಪೆಕ್ಟರ್ಗಳ ನಿಯೋಜನೆ ಮಾಡಲಾಗುವುದು. ಜೊತೆಗೆ ಮಹಿಳಾ ಸಿಬ್ಬಂದಿ ಹಾಗೂ ಇತರ ಸಿಬ್ಬಂದಿ ನಿಯೋಜನೆ ಆಗುತ್ತೆ. ಅಲ್ಲದೆ ತನಿಖಾ ಸಹಾಯಕರು, ಟೈಪಿಸ್ಟ್, ಇತರೆ ಸಿಬ್ಬಂದಿ ನೇಮಕ ಮಾಡಿ ಪೂರ್ಣ ಪ್ರಮಾಣದ ಟೀಮ್ ರಚನೆಯಾಗಲಿದೆ. ಪೂರ್ಣ ಪ್ರಮಾಣದ ಟೀಮ್ ರೆಡಿಯಾಗುತ್ತಲೇ SIT ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ. ಧರ್ಮಸ್ಥಳಕ್ಕೆ ಭೇಟಿ ನೀಡುತ್ತಲೇ ಪೊಲೀಸರಿಂದ ತನಿಖಾ ಹಂತದ ವಿವರಣೆ ಸಂಗ್ರಹ ಮಾಡಲಾಗುತ್ತೆ. ಅನಾಮಿಕ ವ್ಯಕ್ತಿ ನೀಡಿದ ಹೇಳಿಕೆ ಬಗ್ಗೆ ವಿವರಣೆ ಸಂಗ್ರಹಿಸಲಾಗುತ್ತೆ. ಅನನ್ಯ ಭಟ್ ಅಮ್ಮನ ದೂರಿನ ಬಗ್ಗೆ ಮಾಹಿತಿ ಕಲೆ ಹಾಕಲಾಗುತ್ತೆ. 4-5 ದಿನದಲ್ಲಿ ಶವಗಳ ಕೇಸ್ ಬಗ್ಗೆ ತನಿಖೆ ಶುರು ಮಾಡಲಿದೆ. ಇಲ್ಲಿ ಬಹಳ ಮುಖ್ಯವಾಗಿರುವುದು ಅಪರಿಚಿತ ಶವಗಳನ್ನು ನಾನೇ ಹೂತು ಹಾಕಿದ್ದೇನೆ ಎಂದು ವ್ಯಕ್ತಿಯೊಬ್ಬ ನ್ಯಾಯಾಧೀಶರ ಮುಂದೆ ದಾಖಲಿಸಿರುವ ಹೇಳಿಕೆ. ಆ ಹೇಳಿಕೆ ನೀಡಿದ ವ್ಯಕ್ತಿಯನ್ನ ತಮ್ಮ ವಶಕ್ಕೆ ಪಡೆದು SIT ಮೊದಲು ಪ್ರಾಥಮಿಕ ತನಿಖೆ ನಡೆಸಬಹುದು. ಅದಾದ ನಂತರ ಆತನನ್ನ ಕರೆದೊಯ್ದು ಶವಗಳನ್ನು ಯಾವ ಸ್ಥಳದಲ್ಲಿ ಹೂತಿಡಲಾಗಿದೆಯೋ ಆ ಜಾಗವನ್ನು ತೋರಿಸುವಂತೆ ಹೇಳಿ ಅದನ್ನ ಸಂಪೂರ್ಣ SIT ಸುಪರ್ದಿಗೆ ತೆಗೆದುಕೊಳ್ಳಬಹುದು. ಅಲ್ಲಿಂದ ನಂತರ ಶುರುವಾಗಲಿದೆ ಸಮಾಧಿಗಳೊಳಗಿನ ಬಚ್ಚಿಟ್ಟಿರುವ ರಹಸ್ಯ ಕೆದಕುವ ಕಾರ್ಯಾಚರಣೆ. ಈ ಮಧ್ಯೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ SIT ರಚನೆಯಾಗಿರುವ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಹೈಕೋರ್ಟ್ ಮೇಲ್ವಿಚಾರಣೆ ಮಾಡುವಂತೆ ಹೈಕೋರ್ಟ್ಗೆ ಮನವಿ ಮಾಡಲಾಗಿದೆ. ಹೈಕೋರ್ಟ್ ಮೂಲಕ ಪಾರದರ್ಶಕ ತನಿಖೆಗೆ ಆಗ್ರಹಿಸಿ ಬೆಂಗಳೂರಿನ ವಕೀಲರಿಂದ ಹೈಕೋರ್ಟ್ ರಿಜಿಸ್ಟ್ರಾರ್ಗೆ ಪತ್ರ ಬರೆಯಲಾಗಿದೆ. ಈ ಮಧ್ಯೆ ಇಡೀ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಬೆಳ್ತಂಗಡಿ ಕೋರ್ಟ್ಗೆ ಹೇಳಿಕೆ ನೀಡಿರುವ ವ್ಯಕ್ತಿ 1995ರಿಂದ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿಕೊಂಡಿದ್ದೆ ಎಂದಿದ್ದಾನೆ. ಆದರೆ 1995ರಲ್ಲಿ ಧರ್ಮಸ್ಥಳದಲ್ಲಿ ಸ್ಮಶಾನವೇ ಇರಲಿಲ್ಲ ಎಂಬುದು ಗೊತ್ತಾಗಿದೆ. 2003-4ರಲ್ಲಿ ಸರ್ಕಾರದಿಂದ ಸ್ಮಶಾನ ಜಾಗ ಮಂಜೂರಾಗಿದೆ. ದಹನದ್ದು ನಮ್ಮ ಹತ್ರ ಇರ್ತದೆ, ಎಲ್ಲ ದಾಖಲೆಗಳು ಕೂಡ. ದಫನದ್ದು ಬಂದು ಪಂಚಾಯತಲ್ಲಿ ಇರ್ತದೆ. ಇಲ್ಲಿ ಆ ಪ್ರೊಸೀಜರ್ ಶುರುವಿಂದ ಲಾಸ್ಟ್ ತನಕ, ಅಲ್ಲಿ ದಫನ ಮಾಡುವ ತನಕ ಸಹ ಪೊಲೀಸರ ಸಮಕ್ಷಮದಲ್ಲೇ ಆಗುವಂಥದ್ದು ಇದು. ಕೆಲವೊಂದು ಕಡೆಯಲ್ಲಿ ಈಗ ನೇತ್ರಾವತಿ ಆ ಕಡೆ ಎಲ್ಲ ಕಾಡಿನ ಬದಿಯಲ್ಲೆಲ್ಲ ಸತ್ತವರಿದ್ದರೆ ಅವರನ್ನು ಅಲ್ಲಿ ಇದು ಮಣ್ಣು ಮಾಡ್ತಿದ್ರು ಅಂತ ಕಾಣ್ತದೆ. ಅದರ ಬಗ್ಗೆ ನಮಗೆ ಜಾಸ್ತಿ ಮಾಹಿತಿ ಇಲ್ಲ. ಅದು 2003 ನಂತರ ನಾವು ಇಲ್ಲಿ ಈ ಒಂದು ಪ್ರೊಸೀಜರ್ನ ಮೂಲಕ ಮಾಡ್ತಿದ್ದೇವೆ. ಎಲ್ಲ ವರ್ಷದ ಡೀಟೇಲ್ಸ್ ಪಂಚಾಯತಿಯಲ್ಲಿ ಲಭ್ಯ ಇದೆ ಅಂತ ಹೇಳಿದ್ದಾರೆ ಉಪಾಧ್ಯಕ್ಷರು. ಆದ ಕಾರಣ ಎಲ್ಲ ಲಭ್ಯ ಇರಬಹುದು. ಅಲ್ಲಿ ಧರ್ಮಸ್ಥಳದ ರಹಸ್ಯ ವಿಚಾರವಾಗಿ ಒಂದು ಕಡೆ ತನಿಖೆಗೆ ತಂಡ ರಚನೆ ಆಗ್ತಿರೋವಾಗಲೇ ಇನ್ನೊಂದು ಕಡೆ ರಾಜಕೀಯ ಜಟಾಪಟಿ ಕೂಡ ಜೋರಾಗಿದೆ. ಧರ್ಮಸ್ಥಳ ಕೇಸ್ಗಳಿಗೆಲ್ಲ SIT ಮಾಡಿದ್ದಾರೆ ಸರ್. ಮಾಡ್ಕೊಳ್ಳಿ ಅಂತ ತೊಂದರೆ ಇಲ್ಲ, ಯಾವುದೇ ತಪ್ಪಾಗಿಲ್ಲ. ಅವರೇನು ತನಿಖೆ ಮಾಡಬೇಕು ಅಂತ ಮಾಡ್ಕೊಂತಾರೆ, ಅದಕ್ಕೇನು ಸಮಸ್ಯೆ. ಯಾರು ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದವರು? ಬಹಳ ಜನ ಆ ಭಾಗದಲ್ಲಿ ಇರ್ತಕ್ಕಂಥವರು, ಪ್ರಗತಿಪರ ಚಿಂತಕರು, ಆ ಭಾಗದಲ್ಲಿ ಜನಸಮುದಾಯ ಮತ್ತು ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಕಂಪ್ಲೇಂಟ್ ಕೊಟ್ಟವರು ಕೂಡ ಹೇಳಿದ್ದಾರೆ ಇಲ್ಲೆಲ್ಲ ಈ ರೀತಿ ಆಗಿದೆ ಅಂತ. ಅದನ್ನ ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ. ಸುಮ್ಮನೆ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದು ಕಾನೂನು ದೃಷ್ಟಿಯಲ್ಲೂ ಕೂಡ ಸರಿ ಕಾಣಿಸೋದಿಲ್ಲ. ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಏನು ಬರುತ್ತೆ ಗೊತ್ತಿಲ್ಲ ನಮಗೆ. ನಂಬಿಕೆ ಕೇಂದ್ರಗಳ ಮೇಲೆ ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಎಲ್ಲ ಒಂದು ಕಡೆ ಅನುಮಾನ ಹುಟ್ಟಿಸುವಂಥದ್ದು, ಎಲ್ಲಿ ನಂಬಿಕೆ ಇದೆ ಅನ್ನೋಂಥ ಪುಣ್ಯ ಸ್ಥಳಗಳಿದೆಯೋ. ಆದರೆ ಇವತ್ತೇನು ಧರ್ಮಸ್ಥಳದ ಯಾರು ಒಂದು ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ, ಸ್ವಾಗತ ಮಾಡಿದ್ದಾರೆ, ಗುಡ್ ಸ್ವಾಗತ, ನೀವು ತನಿಖೆ ಮಾಡ್ತೀರಾ ಸ್ವಾಗತ. ಯಾಕೆಂದರೆ ಈ ಗುಮಾನಿ ಕೂರಿಸುವಂಥದ್ದು, ಅನುಮಾನ ನಿರ್ಮಾಣ ಮಾಡೋವಂಥದ್ದು ಎಲ್ಲ ಒಂದು ಕಡೆ ಸಮಾಜದಲ್ಲಿ ಆಗಬಾರ್ದು, ಪಾರದರ್ಶಕ ತನಿಖೆ ಮಾಡ್ತೀರಾ ಮಾಡಿ ಅಂತ ಹೇಳಿದ್ದಾರೆ. ಸೊ ಅವರೇ ಸ್ವಾಗತ ಮಾಡಿದ್ದಾರೆ. ಅಂತಂದರೆ SIT ಫಾರ್ಮ್ ಆಗಿರೋ ವಿಚಾರ ತಿಳಿಸಿದ್ದೀನಿ. ಕೆಲವೆಲ್ಲ ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನು ಹೋಮ್ ಮಿನಿಸ್ಟ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. CM ಗಮನಕ್ಕೂ ಬಂದಿದೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ, ಏನು ಬೇಕೋ ಅದನ್ನು ತನಿಖೆ ಮಾಡ್ತಾರೆ. ಈಗ BJP ಅವರು ಏನು ಮಾಡಬೇಕು ಅಂತ ಹೇಳಿ, ಫಸ್ಟು BJP ಅವರು ಹೆಂಗೆ ನಡ್ಕೋಬೇಕು ಅಂತ ಹೇಳಿ ಹಂಗೆ ನಡ್ಕೊಳ್ಳೋಣ. ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟು ಒಂದು 15 ವರ್ಷ ಆದಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಮಾಡಿದೆ. ಇದು ಏಕಾಏಕಿ ಹೆಂಗೆ ಉದ್ಭವ ಆಯಿತು? 20 ವರ್ಷಕ್ಕೆ ಇವಾಗೇ ಜ್ಞಾನೋದಯ ಯಾಕಾಯಿತು? ಅದರಿಂದ ನಾನು ತನಿಖೆಯನ್ನು ಸ್ವಾಗತ ಮಾಡ್ತೀನಿ. ಆದರೆ ಅಲ್ಲಿ ಯಾರನ್ನೋ ಯಾವುದೋ ಒಂದು ಧರ್ಮಕ್ಕೆ ಅವಮಾನ ಮಾಡಬೇಕು ಅಂತೇಳಿ ಮಾಡೋವಂಥ ಪ್ರಕ್ರಿಯೆ ಏನಿದೆ ಅದು ಈ ಸಮಾಜಕ್ಕೆ ಒಳ್ಳೆಯದಲ್ಲ. ಸುಮ್ಮನೆ ದಿನನಿತ್ಯ ಮಂಜುನಾಥ ಧರ್ಮಸ್ಥಳ ಅಂತೇಳಿ ಅಪಪ್ರಚಾರ ಮಾಡೋದ್ರಿಂದ ಹಿಂದೂಗಳ ಭಾವನೆಗೆ ನೋವನ್ನು ಉಂಟು ಮಾಡ್ತದೆ. SIT ತನಿಖೆ ಆಗಿದೆ, ತನಿಖೆ ಪ್ರಾರಂಭ ಮಾಡ್ತಾರೆ. ಸಮರ್ಪಕವಾಗಿ ತನಿಖೆ ಆಗಲಿಕ್ಕೆ ಏನೆಲ್ಲ ಸಹಕಾರ ಬೇಕು, ಎಲ್ಲ ರೀತಿಯ ಸಹಕಾರ ಕೊಡಿ. ಅದರಿಂದ ಸತ್ಯಾಂಶ ಹೊರಗೆ ಬರಲಿ. ಯಾರೇ ತಪ್ಪಿಸಿದ್ರು ಕೂಡ ಅದು ಕಾನೂನು ಪ್ರಕಾರ SIT ತಗೊಂಡು ಕ್ರಮ ಆಗ್ತದೆ. ಜಜ್ಮೆಂಟ್ ಕೊಡುವಂಥದ್ದು, ನಾವೇ ತೀರ್ಮಾನ ಕೊಡುವಂಥದ್ದು, ಅದರ ಬಗ್ಗೆ ನಾವು ಯಾರಾದರೂ ಕೂಡ ಆತ್ಮಲೋಕ ಮಾಡಿಕೊಳ್ಬೇಕು. ಹೀಗೆ ರಾಜಕೀಯ ಕಚ್ಚಾಟ ಆಗ್ತಿರೋದ್ರಿಂದಲೇ ಧರ್ಮಸ್ಥಳ ಕ್ಷೇತ್ರ ನಿನ್ನೆಯೇ SIT ರಚನೆಯನ್ನ ಸ್ವಾಗತಿಸಿದೆ. ರಾಜ್ಯ ಸರ್ಕಾರದ ಈ ನಿಲುವು ಉತ್ತಮವಾಗಿದೆ. ಧರ್ಮಸ್ಥಳ ಗ್ರಾಮದ ಠಾಣೆಯಲ್ಲಿ ಕೇಸ್ ದಾಖಲಾಗಿವೆ. ರಾಷ್ಟ್ರೀಯ ಮಟ್ಟದಲ್ಲಿ ಊಹಾಪೋಹ ಹುಟ್ಟುಹಾಕಿದೆ. SIT ಪ್ರಾಮಾಣಿಕ ತನಿಖೆ ನಡೆಸಿ ಸತ್ಯಾಂಶ ತಿಳಿಸಲಿ ಎಂದೆಲ್ಲ ಹೇಳಿಕೆ ರಿಲೀಸ್ ಮಾಡಿದೆ. ಹೀಗಾಗಿ ಮುಂದಿನದ್ದೆಲ್ಲವೂ ಭಾರೀ ಕುತೂಹಲವನ್ನೇ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಂಸತ್ನ ಮುಂಗಾರು ಅಧಿವೇಶನ ಶುರುವಾಗಿದೆ. ಮೊದಲ ದಿನವೇ ಆಪರೇಷನ್ ಸಿಂಧೂರ್ ವಿಷಯ ಹಿಡಿದು ಪ್ರತಿಪಕ್ಷದವರು ಸರ್ಕಾರದ ಮೇಲೆ ಮುಗಿಬಿದ್ರು. ಚರ್ಚೆಗೆ ಅವಕಾಶ ಕೊಡ್ತಿಲ್ಲ, ವಿಪಕ್ಷದವ್ರಿಗೆ ಮಾತನಾಡೋದಕ್ಕೆ ಬಿಡ್ತಿಲ್ಲ ಅಂತೆಲ್ಲ ವಾಗ್ದಾಳಿಯನ್ನು ಮಾಡಿದರು. ಸಂಸತ್ನ ಉಭಯ ಕಲಾಪದಲ್ಲೂ ಇಡೀ ದಿವಸ ಏನೇನಾಯಿತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. 32 ದಿನಗಳ ಕಾಲ ನಡೆಯಲಿರುವ ಸಂಸತ್ ಮುಂಗಾರು ಅಧಿವೇಶನ ಶುರುವಾಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮೊದಲು ಏರ್ ಇಂಡಿಯಾ ವಿಮಾನದಲ್ಲಿ ಮಡಿದವರಿಗೆ ಮೌನಾಚರಣೆ ಮಾಡುವ ಮೂಲಕ ಸಂತಾಪ ಸೂಚಿಸಿದ್ರು. ಬಾಹ್ಯಾಕಾಶ ನೆಲೆಗೆ ಹೋಗಿ ಭಾರತದ ತ್ರಿವರ್ಣ ಧ್ವಜ ಹಾರಿಸಿದ ಶುಭಾಂಶು ಶುಕ್ಲಾ ಅವರ ಸಾಧನೆಗೂ ಅಭಿನಂದನೆ ಸಲ್ಲಿಸಿದ್ರು. ಆಮೇಲೆ ಆಪರೇಷನ್ ಸಿಂಧೂರ್ ಯಶಸ್ಸನ್ನು ಕೊಂಡಾಡಿದ್ರು. ಸದನ ಆರಂಭಕ್ಕೂ ಮೊದಲು ಪ್ರಧಾನಿ ಮೋದಿ ಅವರು ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಆಚರಣೆ ಮಾಡಬೇಕು ಅಂದಿದ್ರು. साथियों, मानसून नवीनता और नवसर्जन का प्रतीक है. पूरी दुनिया ने भारत की सैन्य शक्ति का, भारत के सैन्य के सामर्थ्य का रूप देखा है. ऑपरेशन सिंदूर में भारत की सेना ने जो लक्ष्य निर्धारित किया था 100% अचीव किया. आतंकियों के आकाओं के घर में जाकर के 22 मिनट के भीतर ऑपरेशन सिंदूर के तहत उसको जमीन दोज कर दिया गया. ಒಂದು ಕಡೆ ಪ್ರಧಾನಿ ಮೋದಿ ಸಂಸತ್ ಹೊರಗೆ ಹೇಳಿಕೆ ಕೊಟ್ಟರು, ಇನ್ನೊಂದು ಕಡೆ ಲೋಕಸಭೆ ಕಲಾಪದೊಳಗೆ ಸ್ಪೀಕರ್ ಆಪರೇಷನ್ ಸಿಂಧೂರ್ ಹೊಗಳಿದ್ರು. ಆಗ ವಿಪಕ್ಷ ನಾಯಕರು ಚರ್ಚೆಗೆ ಅವಕಾಶ ಕೇಳಿದ್ರು. ಭಾರತೀಯ ಸೇನೆಗೆ ಆದ ನಷ್ಟ ಎಷ್ಟು, ಸಾರ್ವಜನಿಕರ ಆಸ್ತಿಪಾಸ್ತಿ ಹಾನಿ ಲೆಕ್ಕ ಕೊಡಿ ಅಂತ ಪಟ್ಟು ಹಿಡಿದ್ರು. ಆದರೆ ಸ್ಪೀಕರ್ ಓಂ ಬಿರ್ಲಾ ಅವಕಾಶ ಕೊಡಲಿಲ್ಲ. ಗಲಾಟೆ ಜೋರಾಗಿ 2 ಸಲ ಅಧಿವೇಶನ ಮುಂದೂಡಿದ್ರು. ಮತ್ತೆ ಚರ್ಚೆ ಶುರುವಾದ್ರೂ ವಿಪಕ್ಷಗಳು ಪಟ್ಟು ಬಿಡಲಿಲ್ಲ. ಇದರಿಂದ ಲೋಕಸಭೆ ಮೊದಲ ದಿನದ ಅಧಿವೇಶನವನ್ನ ಅರ್ಧಕ್ಕೆ ನಿಲ್ಲಿಸಿ ಮುಂದೂಡಿದ್ರು. ಲೋಕಸಭೆ ಕಲಾಪದಿಂದ ಹೊರಬಂದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಸದೆ ಪ್ರಿಯಾಂಕಾ ವಾದ್ರಾ ನಮ್ಮ ಬಾಯಿ ಮುಚ್ಚಿಸೋ ಕೆಲಸ ಆಗ್ತಿದೆ ಅಂತ ಸಿಟ್ಟಿಗೆದ್ರು. देखिए, सवाल ये है कि जो
हाउस में डिफेंस मिनिस्टर को बोलने देते हैं, उनके लोगों को बोलने देते हैं, मगर अगर विपक्ष का कोई कुछ कहना चाहता है तो अलाउड नहीं है। मैं लीडर ऑफ अपोजिशन हूँ, मेरा हक है, तो मुझे तो कभी बोलने ही नहीं देते हैं। तो करें चर्चा, बोलने दें एलओपी को, क्यों नहीं बोलने देते? अगर हर चीज़ के लिए तैयार है तो लीडर ऑफ अपोजिशन का मुंह बंद क्यों कर रहे हैं? खड़े हैं बोलने के लिए, बोलने देना चाहिए। ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಗದ್ದಲದಿಂದ ಲೋಕಸಭೆ ಕಲಾಪ ಮೊದಲ ದಿನವೇ ಹಾಳಾಯಿತು. ಇನ್ನೊಂದು ಕಡೆ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಮಧ್ಯೆ ವಾಕ್ಸಮರವೇ ಸೃಷ್ಟಿಯಾಗಿತ್ತು. सर, पहलगाम हमला 22 अप्रैल को हुआ था. अब तक आतंकवादी पकड़े नहीं गए, मारे भी नहीं गए. कम से कम इंटेलिजेंस इनकी सिक्योरिटी है, उसके बारे में उनका फेल्योर हुआ, ये उन्होंने ही कहा है. अमेरिका के राष्ट्रपति ट्रंप 24 बार उन्होंने, बाद में सफाई, 24 बार उन्होंने कहा मेरे इंटरफियरेंस से, मेरे वजह से हुआ. अरे देश के साथ ये अपमानजनक है. एक बाहर का आदमी जी ने ऑपरेशन सिंदूर और पहलगाम के डिस्कशन के माइन्यूट डिटेल्स को डिस्कस करना शुरू कर दिया कि सरकार पहलगाम और ऑपरेशन सिंदूर पर चर्चा नहीं चाहती. हम चर्चा करेंगे, हर तरीके से करेंगे. ಮೊದಲ ದಿನದ ಸಂಸತ್ ಕಲಾಪದಲ್ಲೇ ಆಪರೇಷನ್ ಸಿಂಧೂರ್ ಅಸ್ತ್ರ ಪ್ರಯೋಗವಾಗಿದೆ. ಇದರ ಜೊತೆಗೆ ಪ್ರತಿಪಕ್ಷದವರು ಬಿಹಾರದ ಮತದಾರರ ಪಟ್ಟಿ ಗೋಲ್ಮಾಲಾಗಿದೆ ಅನ್ನೋ ಅಸ್ತ್ರ ರೆಡಿ ಮಾಡಿಕೊಂಡಿದ್ದಾರೆ. ಇನ್ನು ಕೇಂದ್ರ ಎನ್ಡಿಎ ಸರ್ಕಾರ ಕರಾವಳಿ ಸಾಗಣೆ ಮಸೂದೆ 2024, ಸರಕು ಸಾಗಣೆ ಮಸೂದೆಗಳು, ಮಣಿಪುರ ಸರಕು ಮತ್ತು ಸೇವಾ ತೆರಿಗೆ ತಿದ್ದುಪಡಿ ಮಸೂದೆ ಅಂಗೀಕಾರಕ್ಕೆ ರೆಡಿಯಾಗಿದ್ದು ನಾಳೆಯಿಂದ ಸಂಸತ್ ಕಲಾಪ ಇನ್ನಷ್ಟು ಕಾವೇರಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಸುಪ್ರೀಂ ಕೋರ್ಟ್ ದೊಡ್ಡ ರಿಲೀಫ್ ಅನ್ನು ಕೊಟ್ಟಿದೆ. ರಾಜಕೀಯ ಹೋರಾಟಕ್ಕೆ ಜಾರಿ ನಿರ್ದೇಶನಾಲಯ ಬಳಕೆ ಆಗ್ತಿರೋದು ಯಾಕೆ ಅಂತ ಸರ್ವೋಚ್ಚ ನ್ಯಾಯಾಲಯ ಪ್ರಶ್ನೆ ಮಾಡಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ಮತ್ತು ಜೆಡಿಎಸ್ನವರಿಗೆ ಮಾನ ಮರ್ಯಾದೆ ಇದ್ರೆ ಕ್ಷಮೆ ಕೇಳಲಿ ಅಂತ ಸವಾಲೆಸೆದಿದ್ದಾರೆ. ಮಟ್ಟದ ಜಯ ಅನ್ನೋದಕ್ಕಿಂತ ನ್ಯಾಯಕ್ಕೆ ಸಿಕ್ಕಂತ ಜಯ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಇದರಲ್ಲಿ ಯಾವುದೇ ರೀತಿಯಾದಂಥ ನಿಜಾಂಶ ಇಲ್ಲ, ಇದು ಬರೀ ಪ್ರೇರಿತ ರಾಜಕೀಯವಾಗಿ ಬಳಸ್ತಾ ಇದ್ದಾರೆ. ಬಿಜೆಪಿಯವರಿಗೆ ನಾಚಿಕೆ ಆಗಲ್ಲ, ಜೆಡಿಎಸ್ನವರಿಗೆ ನಾಚಿಕೆ ಆಗಲ್ಲ. ಇವ್ರಿಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ? ಮೂಡಾ ಸೈಟು ಹಂಚಿಕೆ ಅಕ್ರಮ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿಯೇ ಅಲುಗಾಡಿ ಹೋಗಿತ್ತು. ಈಗ ಇದೇ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬಕ್ಕೆ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ದೊಡ್ಡ ರಿಲೀಫ್ ಕೊಟ್ಟಿದೆ. ಮೂಡಾ ಸೈಟು ಹಂಚಿಕೆ ಅಕ್ರಮ ಕೇಸ್ನಲ್ಲಿ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ರು. ಇಡಿ ಅಧಿಕಾರಿಗಳು ಬೆಂಬಿಡದೆ ಕಾಡ್ತಿದ್ರು. ಸಿಎಂ ಸಿದ್ದರಾಮಯ್ಯ ಪತ್ನಿ, ಸಿದ್ದರಾಮಯ್ಯ ಬಾಮೈದ ಸಚಿವ ಬೈರತ್ತಿ ಸುರೇಶ್ಗೂ ಇಡಿ ಅಧಿಕಾರಿಗಳು ನೋಟಿಸ್ ಮೇಲೆ ನೋಟಿಸ್ ಕೊಟ್ಟಿದ್ರು. ಸಿಎಂ ಪತ್ನಿ ಪಾರ್ವತಿಯವರು ಜಾರಿ ನಿರ್ದೇಶನಾಲಯದ ತನಿಖೆ ವಿರುದ್ಧ ಹೈಕೋರ್ಟಿಗೆ ಹೋದಾಗ ಪಾರ್ವತಿ ವಿಚಾರಣೆಗೆ ಹೈಕೋರ್ಟ್ ಬ್ರೇಕ್ ಹಾಕಿತ್ತು. ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಇಡಿ ಅಧಿಕಾರಿಗಳು. ಈಗ ಸುಪ್ರೀಂ ಕೋರ್ಟ್ನಲ್ಲೂ ಇಡಿ ಅಧಿಕಾರಿಗಳಿಗೆ ಹಿನ್ನಡೆಯಾಗಿದ್ದು ಸಿದ್ದರಾಮಯ್ಯನವರ ಪತ್ನಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಇಡಿ ಅರ್ಜಿಯನ್ನ ವಜಾಗೊಳಿಸಿ ತರಾಟೆಗೂ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್. ಇಡಿ ಕಾರ್ಯವೈಖರಿ ಬಗ್ಗೆ ನಮ್ಮ ಬಾಯಿ ತೆರೆಸಬೇಡಿ. ನನಗೂ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಅನುಭವ ಆಗಿದೆ. ರಾಜಕೀಯ ಹೋರಾಟಕ್ಕೆ ಇಡಿ ಯಾಕೆ ಬಳಕೆ ಆಗ್ತಿದೆ? ರಾಜಕೀಯ ಹೋರಾಟಗಳಿದ್ರೆ ಚುನಾವಣೆಯಲ್ಲಿ ಮಾಡಿ. ರಾಜಕೀಯ ಹೋರಾಟವನ್ನ ಜನರ ಮುಂದೆ ನಡೆಸಲಿ. ಜಾರಿ ನಿರ್ದೇಶನಾಲಯ ಇದರಲ್ಲಿ ಏಕೆ ಬಳಕೆ ಆಗ್ತಿದೆ? ಕರ್ನಾಟಕ ಹೈಕೋರ್ಟ್ ಪೀಠದ ತೀರ್ಪು ಸರಿ ಇದೆ. ತೀರ್ಪಿನಲ್ಲಿ ಅನುಸರಿಸಿರುವ ವಿಧಾನದಲ್ಲಿ ದೋಷಗಳಿಲ್ಲ. ಮುಂದುವರೆದ್ರೆ ಇಡಿ ಬಗ್ಗೆ ಕೋರ್ಟ್ ಕಠಿಣವಾಗತ್ತೆ. ಹೀಗೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರ ಅವರ ಪೀಠ ಇಡಿಗೆ ತರಾಟೆ ತಗೊಳ್ತು. ಇದೀಗ ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಪರ ಆದೇಶ ಮಾಡಿದೆ. ಇದು ನ್ಯಾಯಕ್ಕೆ ಸಿಕ್ಕ ಜಯ ಅಂತ ಸಚಿವ ಬೈರತ್ತಿ ಸುರೇಶ್ ಹೇಳಿದ್ರೆ ಇಡಿ ಒತ್ತಡಕ್ಕೆ ಸಿಲುಕಿ ಕೆಲಸ ಮಾಡಬಾರದು ಅಂದ್ರು ಡಿಸಿಎಂ ಡಿಕೆ ಶಿವಕುಮಾರ್. ನನ್ನ ಮೇಲೆ ಕೇಸ್ ಆಯ್ತು, ಆಮೇಲೆ ಕೇಸ್ ಈಗ ಅದು ವಜಾ ಆಯ್ತು.
ಅನುಭವಿಸೋರು ಮಾತ್ರ ಗೊತ್ತು. ಇಡಿ ಅವರು ಪರಿಶೀಲನೆ ಮಾಡಬೇಕು. ರಾಜಕಾರಣದ ಒತ್ತಡದ ಮೇಲೆ ಮಾಡಿದ್ರೆ ಏನು ಪ್ರಯೋಜನ ಆಗುದಿಲ್ಲ. ಯಾಕೆ ಬಿಜೆಪಿಯವ್ರ ಮೇಲೆ ಒಬ್ಬರ ಮೇಲೆ ಕೇಸ್ ಇಲ್ಲ? ಈಗ ಬಿಜೆಪಿ ಹೋದವರೆಲ್ಲ ಕ್ಲೀನ್ ಆಗ್ಬಿಟ್ಟವ್ರೆ. ದೊಡ್ಡ ಮಟ್ಟದ ಜಯ ಅನ್ನೋದಕ್ಕಿಂತ ನ್ಯಾಯಕ್ಕೆ ಸಿಕ್ಕಂತ ಜಯ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಆ ತೀರ್ಪನ್ನು ಕೊಟ್ಟ ಮೇಲೆ ಇನ್ಯಾವ ದಾಖಲೆ ಬಿಜೆಪಿಯವರು JDS ಅವರು ಏನು ನಾಟಕ ಮಾಡಿದ್ರು, ಏನು ನಮ್ಮ ಮೇಲೆ ಆಪಾದನೆ ಮಾಡಿದ್ರು, ಅವೆಲ್ಲ ಸುಳ್ಳು ಅಂತಾಗಿದೆ. ಅವರಿಗೆ ತಕ್ಕ ಪಾಠವನ್ನು ಇವತ್ತು ಮಾನ್ಯ ನ್ಯಾಯಾಲಯ ಕೊಟ್ಟಿದೆ. ಎಕ್ಸ್ ಖಾತೆಯಲ್ಲೂ ಪೋಸ್ಟ್ ಹಾಕಿರುವ ಸಿದ್ದರಾಮಯ್ಯ ಕೇಂದ್ರದ ನಾಯಕರ ಮೇಲೂ ವಾಗ್ದಾಳಿ ಮಾಡಿದ್ರು. ನನ್ನ ಪತ್ನಿ ವಿರುದ್ಧ ಇಡಿ ಸಲ್ಲಿಸಿದ ಅರ್ಜಿ ವಜಾ ಆಗಿದೆ. ಕೇಂದ್ರದ ಕಪಾಳಕ್ಕೆ ನ್ಯಾಯದಂಡ ಬಾರಿಸಿರುವ ತಪರಾಕಿಗಿದು. ನಾನಿಟ್ಟ ನಂಬಿಕೆಯನ್ನು ಸುಪ್ರೀಂ ಕೋರ್ಟ್ ಆದೇಶ ಕಾಪಾಡಿದೆ. ಬಿಜೆಪಿ ಮತ್ತು ಅದರ ಸಂಗಾತಿಗಳಿಂದ ಇಡಿ ಸಿಬಿಐ ದುರ್ಬಳಕೆ ಆಗ್ತಿದೆ. 10-11 ವರ್ಷಗಳಿಂದ ಐಟಿ ಸಿಬಿಐ ಇಡಿ ಬಳಸಿ ದ್ವೇಷ ಸಾಧಿಸುತ್ತಿದ್ದಾರೆ. ಬಿಜೆಪಿ ರಾಜಕೀಯ ದ್ವೇಷಕ್ಕೆ ಬಲಿಯಾದವರಿಗೆ ಈ ತೀರ್ಪು ಸಮಾಧಾನ ತಂದಿದೆ. ಸುಪ್ರೀಂ ಕೋರ್ಟ್ನ ಈ ಕಣ್ಣು ತೆರೆಸುವ ಆದೇಶವನ್ನ ನೋಡ್ಲಿ. ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಎಚ್ಚೆತ್ತುಕೊಳ್ಳಬೇಕು. ಸಾಂವಿಧಾನಿಕ ತನಿಖೆ ಸಂಸ್ಥೆಗಳ ದುರ್ಬಳಕೆಯನ್ನ ನಿಲ್ಲಿಸಬೇಕು. ನನ್ನ ಕುಟುಂಬದ ಮೇಲೆ ಆರೋಪ ಮಾಡಿದ್ದಕ್ಕೆ ಕ್ಷಮೆ ಕೇಳಬೇಕು. ರಾಜ್ಯ ಬಿಜೆಪಿ JDSನವರಿಗೆ ಮಾನ ಮರ್ಯಾದೆಗಿದ್ರೆ ಕ್ಷಮೆ ಯಾಚಿಸಬೇಕು ಅಂತ ಸಿದ್ದರಾಮಯ್ಯ ಆಗ್ರಹಿಸಿದ್ರು. ಇವತ್ತು ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಅರ್ಜಿ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಇಡಿಗೆ ಕಪಾಳ ಮೋಕ್ಷ ಮಾಡಿದೆ. ಆದ್ರೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳೋದೇ ಬೇರೆ. ಮೂಡಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಇಡಿ ನೋಟಿಸ್ ವಜಾಗೊಳಿಸಿದೆ ಹೊರತು ಪ್ರಕರಣವನ್ನಲ್ಲ. ಇರುವ ಸಾಕ್ಷ್ಯಾಧಾರಗಳನ್ನಾಗಿಟ್ಕೊಂಡು ಅಂತಿಮ ದೋಷಾರೋಪ ಪಟ್ಟಿ ಸಲ್ಲಿಸಬಹುದು ಅಂದ್ರು. ಅವರು ತನಿಖಾ ಸಂಸ್ಥೆಗಳ ಜೊತೆ ಸಹಕರಿಸಲ ಕಾರಣಕ್ಕೆ ಅವರೇನು ಆರೋಪ ತಪ್ಪಿಸಲು ಸಾಧ್ಯ ಇಲ್ಲ. ವಿಚಾರಣೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಅವರು ಏನು ದಾಖಲಾತಿಗಳು ಲಭ್ಯ ಇದೆ ಆ ದಾಖಲಾತಿಗಳ ಮೇಲೆ ದೋಷಾರೋಪ ಪತ್ರ ಸಲ್ಲಿಸೋ ಸಾಧ್ಯತೆ ಇದ್ದೇ ಇರುತ್ತೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇಡೀ ಪ್ರಕರಣವನ್ನೇ ರದ್ದುಪಡಿಸಿಲ್ಲ. ಏನವ್ರು ನೋಟಿಸ್ ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟ ಮಾತ್ರ ಆದೇಶ ಮಾಡಿದರೆ. ಹಾಗಾಗಿ ಅವರು ಏನು ಕ್ಲೀನ್ ಚೀಟ್ ತಗೊಂಡ್ರೆ ಅಥವಾ ಅವರು ಆರೋಪನ ತಪ್ಪಿಸ್ಕೊಂಡ್ಬಿಟ್ಟಿದ್ರೆ ಇವೆಲ್ಲ ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ ಅಂತ ನನ್ನ ಅನಿಸಿಕೆ. ಏನೇ ಆಗ್ಲಿ ಸಿಎಂ ಕುರ್ಚಿಯನ್ನೇ ಮೂಡಾ ಪ್ರಕರಣ ಅಲುಗಾಡಿಸಿತ್ತು. ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಆದೇಶ ಸಿಎಂ ಕುರ್ಚಿಯನ್ನ ಭದ್ರಗೊಳಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜೂನ್ 12ರಂದು ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಕಾಲೇಜ್ ಹಾಸ್ಟೆಲ್ಗೆ ಅಪ್ಪಳಿಸಿ 274 ಜನ ಸಜೀವ ದಹನ ಆಗಿದ್ರು. ಇಂಥದ್ದೇ ಘಟನೆ ಇವತ್ತು ಬಾಂಗ್ಲಾದೇಶದಲ್ಲಿ ನಡೆದಿದೆ. ಢಾಕಾದಲ್ಲಿ ಸೇನಾ ವಿಮಾನ ಶಾಲೆಗೆ ಅಪ್ಪಳಿಸಿ 16 ವಿದ್ಯಾರ್ಥಿಗಳು, 2 ಶಿಕ್ಷಕರು ಸೇರಿ 19 ಜನ ಸುಟ್ಟು ಕರಕಲಾಗಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ಬೋಯಿಂಗ್ ವಿಮಾನ ಪತನವಾಗಿ 260ಕ್ಕೂ ಹೆಚ್ಚು ಜನರ ಸಾವಾಗಿತ್ತು. ಕಾಲೇಜು ಹಾಸ್ಟೆಲ್ ಕಟ್ಟಡಕ್ಕೆ ಅಪ್ಪಳಿಸಿ ಈ ದುರಂತ ಸಂಭವಿಸಿತ್ತು. ಇಂಥದ್ದೇ ಘಟನೆ ಬಾಂಗ್ಲಾದೇಶದ ರಾಜಧಾನಿಯಲ್ಲೂ ಇವತ್ತು ನಡೆದಿದೆ. ಬಾಂಗ್ಲಾ ಮಿಲಿಟರಿ ಪಡೆಯ ತರಬೇತಿ ಜೆಟ್ ವಿಮಾನ ಶಾಲಾ ಕಾಲೇಜಿನ ಕ್ಯಾಂಟೀನ್ ಕಟ್ಟಡಕ್ಕೆ ಅಪ್ಪಳಿಸಿ ಸ್ಫೋಟವಾಗಿದೆ. ಈ ದುರ್ಘಟನೆಯಲ್ಲಿ ಒಟ್ಟು 19 ಜನ ಸುಟ್ಟು ಕರಕಲಾಗಿದ್ದಾರೆ. 100ಕ್ಕೂ ಹೆಚ್ಚು ಜನರಿಗೆ ಸುಟ್ಟ ಗಾಯಗಳಾಗಿದ್ದು ಹಲವರ ಸ್ಥಿತಿ ಗಂಭೀರವಾಗಿದೆ. 16 ವಿದ್ಯಾರ್ಥಿಗಳು ಸೇರಿ 19 ಜನ ಸಜೀವ ದಹನ. ಢಾಕಾದ ಉತ್ತರ ಭಾಗದ ಮೈಲ್ ಸ್ಟೋನ್ ಅನ್ನೋ ಶಾಲಾ ಕಟ್ಟಡದ ಆವರಣದಲ್ಲೇ ಬಾಂಗ್ಲಾದ F-7 BGI ಯುದ್ಧ ವಿಮಾನ ಪತನವಾಗಿದೆ. ನಿಯಂತ್ರಣ ಕಳೆದುಕೊಂಡ ಪೈಲಟ್ ವಿಮಾನವನ್ನ ಕಂಟ್ರೋಲ್ಗೆ ತರಲಾರದೆ ಸೀದಾ ಶಾಲೆಗೆ ನುಗ್ಗಿಸಿದ್ದಾನೆ. ಭಾರತೀಯ ಸಮಯ ಮಧ್ಯಾಹ್ನ 1:06 ಈ ಘಟನೆ ಸಂಭವಿಸಿದ್ದು. ವಿಮಾನ ಸ್ಫೋಟವಾದ ರಭಸಕ್ಕೆ ಶಾಲೆಯಲ್ಲಿದ್ದ 16 ವಿದ್ಯಾರ್ಥಿಗಳು ಸಜೀವ ದಹನವಾಗಿದ್ದಾರೆ. 2 ಶಿಕ್ಷಕರು ಕಾಲೇಜಿನೊಳಗೆ ಸುಟ್ಟು ಕರಕಲಾಗಿದ್ದಾರೆ. ಓರ್ವ ಸೇನಾ ಸಿಬ್ಬಂದಿನೂ ಸಾವನ್ನಪ್ಪಿದ್ದು 19 ಜನ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾರೆ. ಕಬ್ಬಿಣದ ಗ್ರಿಲ್ಗಳನ್ನು ಮುರಿದು ಶಾಲೆಯ ಒಳ ಹೋಗಲು ರಂಧ್ರವನ್ನ ಕೊರೆದು ಗಾಯಾಳುಗಳನ್ನ ರಕ್ಷಿಸಲಾಗಿದೆ. ಈ ಅಪಘಾತದಿಂದ ಗಾಯಗೊಂಡ ಹಾಗೂ ಸುಟ್ಟ ಗಾಯಗಳಿಗೆ ಗುರಿಯಾದ ವಿದ್ಯಾರ್ಥಿಗಳು ಹಾಗೂ ಇತರರಿಗೆ ಢಾಕಾ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಳಪೆ ಯುದ್ಧ ವಿಮಾನ ಪೂರೈಸಿದ ಚೀನಾ. ಇದು ಚೀನಾ ನಿರ್ಮಿತ F-7 BGI ಯುದ್ಧ ವಿಮಾನ.
ತರಬೇತಿ ಮತ್ತು ಸೀಮಿತ ಯುದ್ಧ ಸಂದರ್ಭಗಳಿಗಾಗಿ ಬಾಂಗ್ಲಾದೇಶ ಇದನ್ನ ಬಳಸುತ್ತಿದೆ. ವಿಪರ್ಯಾಸವೆಂದರೆ J7 ಸ್ವತಃ ಸೋವಿಯತ್ ಯುಗದ MiG-21ನ ಚೀನಿ ತದ್ರೂಪಿಯಾಗಿತ್ತು. ಇತಿಹಾಸದಲ್ಲಿ ಅತ್ಯಂತ ಬೃಹತ್ ಪ್ರಮಾಣದಲ್ಲಿ ಉತ್ಪಾದಿಸಲ್ಪಟ್ಟ ಯುದ್ಧ ವಿಮಾನಗಳಲ್ಲಿ ಒಂದಾಗಿತ್ತು. ಆದರೆ ಚೀನಾ ಈ ಯುದ್ಧ ವಿಮಾನಗಳ ಉತ್ಪಾದನೆಯನ್ನ 2013ರಲ್ಲಿ ಸ್ಥಗಿತಗೊಳಿಸಿತ್ತು. ಚೀನಾದಲ್ಲಿ ಗುಜರಿ ಸೇರಿವೆ. ಆದರೂ ಬಾಂಗ್ಲಾದೇಶ ಸೇನೆಯ ಬೇಡಿಕೆ ಮತ್ತು ಕಡಿಮೆ ವೆಚ್ಚದ ವಿಮಾನಗಳನ್ನ ಕೇಳಿದ್ದಕ್ಕೆ ಈ ಯುದ್ಧ ವಿಮಾನಗಳನ್ನ ಚೀನಾ ಪೂರೈಕೆ ಮಾಡಿತ್ತು. ಬಾಂಗ್ಲಾದೇಶದ ಆರ್ಥಿಕ ದಿವಾಳಿ ಆಗಿರೋದ್ರಿಂದ ನಿರ್ವಹಣೆ ಮಾಡಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಬಾಂಗ್ಲಾ ಯುದ್ಧ ವಿಮಾನ ಪತನವಾಗಿ ಮಕ್ಕಳು ಸೇರಿದಂತೆ 19 ಜನರ ಸಾವಿಗೆ ಪ್ರಧಾನಿ ಮೋದಿ ಕಂಬನಿ ಮಿಡಿದರು. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿರೋ ಮೋದಿ, ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಜೀವಗಳನ್ನ ಕಳೆದುಕೊಂಡಿರುವುದು ತೀವ್ರ ಆಘಾತ ಮತ್ತು ದುಃಖ ತಂದಿದೆ. ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತೇವೆ. ಭಾರತವು ಬಾಂಗ್ಲಾದೇಶದೊಂದಿಗೆ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಮತ್ತು ಸಹಾಯವನ್ನ ನೀಡಲು ಸಿದ್ಧವಾಗಿದೆ ಅಂತ ಪೋಸ್ಟ್ ಹಾಕಿದ್ದಾರೆ. ಸದ್ಯಕ್ಕೆ ಬಾಂಗ್ಲಾ ಸರ್ಕಾರದ ಮಾಹಿತಿ ಪ್ರಕಾರ 19 ಸಾವಾಗಿದೆ. ಆದರೆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚು ಅಂತ ಹೇಳಲಾಗ್ತಿದ್ದು ಶವಗಳಿಗಾಗಿ ಹುಡುಕಾಟ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.